ಇವತ್ತೊಂದು ಸ್ಪೆಷಲ್ ವೀಡಿಯೋ ಮಾಡ್ತಾಯಿದ್ದೀನಿ. ಏನಂತ ಗೊತ್ತಾ, ಇವತ್ತು ಬೇಲಿ ಗಿಡನ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಗೊತ್ತೇ ಇರುತ್ತೆ ಬೇಲಿ ಗಿಡ. ಗೊತ್ತಿಲ್ಲದಿದ್ರೆ ನೋಡ್ರಿ, ಇದೇ ಬೇಲಿ ಗಿಡ. ಇದೇನು ಗೊತ್ತಾ, ಹೂವು ತುಂಬ ಚೆನ್ನಾಗಿ ಕಾಣಿಸ್ತವೆ ನೋಡೋದಕ್ಕೆ. ಅದಕ್ಕೋಸ್ಕರ ಬೇಲಿ ಗಿಡನ ಎಕ್ಸ್ಪ್ಲೋರ್ ಮಾಡೋಣ ಅನ್ನಿಸ್ತದೆ. ನೋಡಿದ ಎಂಥ ಚೆನ್ನಾಗಿ ಬರುತ್ತಲ್ಲ. ಅದೇನೇ ಇರಲಿ ಬೇಲಿ ಗಿಡ, ಅದ್ರ ಹೂವು ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ. ನೀವೆಲ್ಲ ನಗ್ಬೋದು, ಇವನು ಬೇಲಿ ಗಿಡ ತೋರಿಸ್ತಾ ಇದ್ದಾನೆ ಅಂತೇಳಿ. ಅದರಲ್ಲೂ ನನ್ನ ಫ್ರೆಂಡ್ಸ್ ಏನಾದರೂ ವೀಡಿಯೋ ನೋಡಿಬಿಟ್ರೆ ಏನಂತಾರೋ ಗೊತ್ತಿಲ್ಲ, ಇನ್ನೇನು ಸಿಗಲಿಲ್ಲಪ್ಪ ನಿನಗೆ ಬೇಲಿ ಗಿಡ ವೀಡಿಯೋ ಮಾಡಿದ್ಯಾ ಅಂತ ಅನ್ಬೋದು. ಅದೇನೇ ಇರಲಿ, ಸ್ಪೆಷಲ್ ಅಂದ್ಕೊಳ್ಳಿ ಇದನ್ನು, ಇಲ್ಲ ಅದು ನಿಮ್ಮಿಷ್ಟ. ಇವನು ಹೋಗ್ಬಿಟ್ಟು ಇದನ್ನು ವೀಡಿಯೋ ಮಾಡಿದ್ದಾನೆ ಅಂತ ಅದು ಅವ್ರವ್ರಿಗೆ ಬಿಟ್ಟಿದ್ದು. ನನಗೇನೋ ಗೊತ್ತಿಲ್ಲ, ನಾನು ಹೊಲ್ತಕ್ಕೆ ಹೋಗ್ಬೇಕಾದ್ರೆ ನನಗೆ ಈ ಬೇಲಿ ಗಿಡ ನೋಡಿ ಅದ್ರ ವೀಡಿಯೋ ಮಾಡೋಣ ಅಂತ ಅನ್ನಿಸ್ತು. ಇದು ನೋಡ್ರಿ ಕಾಯಿ. ಅಕಸ್ಮಾತ್ ಏನಂತಂದರೆ ಪೂರಾ ಎಂದು ಹಳ್ಳಿನೇ ನೋಡಿಲ್ಲ ಅಂತ ಅಂದರೆ ಅವರು ಇದನ್ನು ಈ ಎಕ್ಸ್ಪ್ಲೋರ್ ಮಾಡಿದ್ದಕ್ಕೆ ಸಾರ್ಥಕ ಆಗ್ಬೋದೇನೋ. ಇದು ಹೊಲ್ದಾಗೆಲ್ಲ ಬೇಡ ಅಂದ್ರೆ ಬೆಳೀತಾ ಇರ್ತದೆ, ನಾವು ಬೇಡ ಅಂತ ಕಿತ್ತಾಕ್ತಾ ಇರ್ತೀವಿ. ಆ ಕೆಲಸಕ್ಕೆ ಇದು ಉಪಯೋಗ ಆಗುತ್ತೆ, ಕಿತ್ತಾಕೋದಕ್ಕೆ. ಮನೇಲಿ ಹೇಳ್ತಾ ಇರ್ತಾರೆ ಕಿತ್ತಾಕೋ ಕಡ್ದಾಕೋ ಬೇಲಿ ಗಿಡ ಐತೆ ಅಂತ. ಆದರೆ ಆ ಕೆಲಸ ನಾನು ಮಾಡ್ತಾ ಇರಲ್ಲ ಅಷ್ಟೆ. ಏನೋ ಗೊತ್ತಿಲ್ಲ, ಹೂವು ಅಂತೂ ತೋರಿಸ್ತಾ ಇದ್ದೀನಿ. ನಿಮಗೆ ಏನು ಅನಿಸುತ್ತೋ ಕಮೆಂಟ್ ಮಾಡಿ ಹೇಳ್ರಿ. ಹೋಗಿ ಬೇಲಿ ಗಿಡ ವೀಡಿಯೋ ಮಾಡಿದ್ಯಾ ಅಂತ ಏನಾದರೂ ಅನಿಸಿದ್ರೆ ಕಮೆಂಟಲ್ಲಿ ಹೇಳಿ, ಏನಾದರೂ ಹೇಳಿ. ಏನೇ ಇರಲಿ, ಇದು ಬೇಡ ಅಂದ್ರೆ ಬೆಳೆಯೋ ಅಂಥ ಗಿಡ. ನನಗೇನು ಅನ್ನಿಸ್ತು ಅಂದರೆ, ವಿಲೇಜ್ ವೀಡಿಯೋ ಮಾಡ್ತಾಯಿದ್ದೀನಲ್ವ ನಾನು, ಅಂದರೆ ನೇಚರಲ್ಲಿ ಏನೇನು ನನಗೆ ಇಂಟ್ರೆಸ್ಟಿಂಗಾಗಿ ಅನಿಸುತ್ತೋ ಅದರದ್ದೆಲ್ಲ ಹಾಗೆ ಎಲ್ಲ ಗಿಡದ್ದು ವೀಡಿಯೋ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್. ಅದಕ್ಕೆ ಇವತ್ತು ಬೇಲಿ ಗಿಡ ಮಾಡಿದೆ. ನಿಮಗೆ ಬೇಲಿ ಗಿಡ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಆಮೇಲೆ ಇದರಿಂದ ಬೆನಿಫಿಟ್ಸ್ ಏನು ಅಂತಂದರೆ, ಇದರಿಂದ ಬೆನಿಫಿಟ್ಸ್ ಅಂತೂ ಗೊತ್ತಿಲ್ಲ. ಇದರಿಂದ ಆಗೋ ಬೆನಿಫಿಟ್ಸ್ ಅಂತ ಅಂದರೆ, ಕಳೆ ಹಾಕೋಬೋದು, ಹೊಲ ಸುತ್ತು ಕಳೆ ಬೆಳೆಸ್ಕೋಬೋದು. ಯಾರು ಹೊಲ್ದಾಗ ಬರ್ದಂಗೆ. ಆದರೂ ಬರ್ತಾರೆ ಜನ. ಏನೇ ಇರಲಿ, ಇದರಿಂದ ಬೆನಿಫಿಟ್ಸ್ ಆಗೋದು ಕಳೆಯಿಂದ. ಹೂವು ಮಾತ್ರ ಸಗದಾಗಿ ಕಾಣಿಸುತ್ತೆ ನೋಡ್ರಿ. ಝೂಮ್ ಇನ್ ಝೂಮ್ ಔಟ್ ಮಾಡಿ. ಓಕೆ, ಥ್ಯಾಂಕ್ ಯು ಬೇಲಿ ಗಿಡ ನೋಡಿದ್ದಕ್ಕೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇದೇ ಥರ ಇನ್ನೊಂದು ಗಿಡನ ಎಕ್ಸ್ಪ್ಲೋರ್ ಮಾಡೋಣ. ಈ ಹೂವು ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಇದರಿಂದ ಮಕರಂದನ ಹಿಡ್ಕೊಂಡೋಗಿ ಜೇನು ಮಾಡ್ತವೆ. ಜೇನು ಹುಳುಗಳು ಜೇನನ್ನ ತಯಾರಿಸ್ತವೆ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ.